ಕ್ಷಣಕ್ಕೂ ಸಂಚು ಮಾಡಿ ಹೊಂಚು ಹಾಕ್ತಾನೆ ಇದ್ದಾರೆ. ಷಡ್ಯಂತ್ರಗಳ ಸಾಮ್ರಾಜ್ಯವನ್ನ ಕಟ್ತಾನೆ ಇದ್ದಾರೆ. ನೆಗೆಟಿವ್ನ ನರೇಟಿವ್ ಸೆಟ್ ಮಾಡ್ತಾನೆ ಇದ್ದಾರೆ. ಆದ್ರೂ ಅವನೊಬ್ಬನೇ ಒಬ್ನು ಅವನಿಗಿರುವಂತಹ ಕ್ರೇಜ್ ಎಂಥದ್ದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾನೆ. ಯಾರದು? ಗಿಲ್ಲಿ. ನೋಡಿ, ಒಬ್ಬ ಕಲಾವಿದನಿಗೆ, ಒಬ್ಬ ನಗಿಸುವವನಿಗೆ, ರಂಜಿಸುವವನಿಗೆ ಚೌಕಟ್ಟುಗಳಿರೋದಿಲ್ಲ. ಇವನಿಂಥ ಸಮುದಾಯ, ಇಂತಹ ಜಿಲ್ಲೆ, ಇಂತಹ ಭಾಗ ಇವ್ಯಾವು ಇರೋದಿಲ್ಲ. ಮನುಷ್ಯನಾದವನಿಗೆ ದೊಡ್ಡ ಔಷಧಿ. ಇವನ್ ಜಾತಿ ಸುಡೋ ಮಂತ್ರ ಅದು ಪ್ರೀತಿ ಹೇಗೋ ಅದೇ ರೀತಿ ಹಾಸ್ಯ ಕೂಡ ಆ ಶಕ್ತಿ ಹೊಂದಿದೆ. ಸಾಕ್ಷಿ ಗಿಲ್ಲಿ. ಕಾರಣ ಇಷ್ಟೇ ನೋಡಿ, ಮಂಗಳವಾರ ಒಂದು ಪ್ರೋಮೋ ಬಿಡ್ತಾರೆ ಕಲರ್ಸ್ ಕನ್ನಡದವರು. ಅದು ಧ್ರುವಂತ್ ಅವರ ಒಂದು ಪ್ರೋಮೋ. 23-24 ಗಂಟೆ ಆಗಿದೆ, 31,000 ಲೈಕ್ಸ್ ಇದೆ. ಆದ್ರೆ ಗಿಲ್ಲಿ ಮಾರನೇ ದಿನ ಬುಧವಾರ ಒಂದು ಪ್ರೋಮೋ ಬಿಡ್ತಾರೆ, ಅದರಲ್ಲಿ ಗಿಲ್ಲಿನೇ ಇರೋದು. 4 ಗಂಟೆಗೆ 101,40,000 ಲೈಕ್ಸ್ ಬೀಳುತ್ತೆ. ಇದು ಗಿಲ್ಲಿ ಕ್ರೇಜ್. ಸುದೀಪ್ ಸರ್ ಅವರ ಚಪ್ಪಾಳೆ ಒಂದು ಸಿಗಲಿಲ್ಲ ಸೀಸನ್ ಹಿಡಿದು ಅನ್ನೋ ಒಂದು ಆಕ್ರೋಶ ಇತ್ತು. ಯಾಕಂದ್ರೆ ಕಿಚ್ಚನ ಚಪ್ಪಾಳೆಗೆ ಅಂತದ್ದೊಂದು ತಾಕತ್ತಿದೆ, ಮೌಲ್ಯ ಇದೆ, ಬೆಲೆ ಇದೆ. ಆ ಒಂದೇ ಕಾರಣಕ್ಕೆ ಅರೆ ಸುದೀಪ್ ಸರ್ ಇವ್ರಿಗೆ ಯಾಕೆ ಕೊಡ್ಲಿಲ್ಲ ಗಿಲ್ಲಿಗೆ ಇಡೀ ಸೀಸನ್ ಎಂಟರ್ಟೈನರ್ ಆಗಿ ಕಿಚ್ಚನ ಚಪ್ಪಾಳೆ ಅನ್ನುವಂತಹ ಆಕ್ರೋಶ ಇತ್ತು, ಬೇಸರ ಇತ್ತು. ಹಾಗಂತ ಸುದೀಪ್ ಸರ್ ಬಗ್ಗೆ ಅಲ್ಲ, ಬದಲಾಗಿ ಆ ಚಪ್ಪಾಳೆಗೆ ಇರುವಂತಹ ತಾಕತ್ತು, ಅದಕ್ಕೋಸ್ಕರ ಬೇಸರ ಇತ್ತು. 12 ಸೀಸನ್ ತನಕ ಸಾಕಷ್ಟು ಜನ ಬಂದು ಹೋಗಿದ್ದಾರೆ. ಆದ್ರೆ 12 ಸೀಸನ್ಗೆ ಒಬ್ಬ ಕ್ರೇಜ್ಗೆ ಒಬ್ಬ ಸ್ಪರ್ಧಿಯಾಗಿ, ಹೋಸ್ಟ್ ಆಗಿ ಸುದೀಪ್, ಸ್ಪರ್ಧಿಯಾಗಿ ಅದು ಗಿಲ್ಲಿ. ಕಾರಣ ಇಷ್ಟೇ ನೋಡಿ, ಒಂದು ಸಂಘಟನೆ ನಿಧಾನವಾಗಿ ತನ್ನ ಅಸಲಿ ಬಣ್ಣವನ್ನ ತೋರಿಸ್ಕೊಳ್ಳುತ್ತಾ ಗಿಲ್ಲಿಯ ವಿರುದ್ಧ ಸಾಕಷ್ಟು ಷಡ್ಯಂತ್ರಗಳನ್ನ ಮಾಡ್ತಿದೆ ಅನ್ನೋ ಒಂದು ಗಂಭೀರ ಆರೋಪ ಇರೋ ಸಂದರ್ಭದಲ್ಲಿ ಆ ಸಂಘಟನೆ ಜಾತಿಯ ಸಂಘಟನೆಯಾಗಿ ಬದಲಾಗ್ಬಿಡ್ತಾ ಅನ್ನುವಷ್ಟರ ಮಟ್ಟಿಗೆ ಒಂದು ಆರೋಪ ಸೃಷ್ಟಿಯಾಗಿರುವ ಸಂದರ್ಭದಲ್ಲಿ ನಾಳೆ ನಾಡಿದ್ದು ಅವ್ರ ಮುಂದೆ ಏನೋ ಮಾತಾಡಕ್ ಬಂದಾಗ್ಲೂ ಕೂಡ ಈ ಒಂದು ಆರೋಪ ಮುಂದೆ ಬಂದೇ ಬರುತ್ತೆ, ಮುನ್ನೆಲೆಗೆ ಬರುತ್ತೆ. ಯಾಕಂದ್ರೆ ಯಾವುದೇ ಆಗಿರ್ಲಿ, ಸಂಘಟನೆ ಅನ್ನುವಂಥದ್ದು ಒಂದು ನಿಷ್ಕಳಂಕ ಉದ್ದೇಶವನ್ನ, ಗುರಿಯನ್ನ ಹೊಂದಿದ್ದಾಗ ನಾಡಿಗೆ ನಾಡೆ ಅವ್ರ ಜೊತೆಲಿ ನಿಲ್ಲತ್ತೆ. ಅಂತಹ ನಿಷ್ಕಳಂಕ ಗುರಿ ಉದ್ದೇಶಗಳಿಗೆ ಇಂತಹ ಜಾತಿಯ ಕಳಂಕಗಳು ಬಂದು ಬಿದ್ದಾಗ ಆ ಸಂಘಟನೆಯ ವಿಶ್ವಾಸಾರ್ಹತೆ ಕಳೆದೋಗ್ಬಿಡುತ್ತೆ. ಅದು ಯಾವುದೇ ಸಂಘಟನೆ ಇರಬಹುದು, ಯಾವುದೇ. ಇಲ್ಲಿ ಗಿಲ್ಲಿಗೆ ಒಂದಲ್ಲ ಎರಡಲ್ಲ ಸುಮಾರು 6 ರಾಜ್ಯಗಳ ಕಡೆಯಿಂದಲೂ ಕೂಡ ತಮ್ಮ ಬೆಂಬಲ ವ್ಯಕ್ತವಾಗ್ತಿದೆ. ಒಂದು ಕನ್ನಡದ ಕಾರ್ಯಕ್ರಮಕ್ಕೆ, ಒಬ್ಬ ಸುದೀಪ್ ನಡೆಸಿಕೊಡುವಂತಹ ಕಾರ್ಯಕ್ರಮಕ್ಕೆ ಅಭಿನಯ ಚಕ್ರವರ್ತಿ ಇಬ್ಬರ ಒಂದು ಶಕ್ತಿ ನೀವು ಇತ್ತೀಚೆಗೆ ಸಾಕಷ್ಟು ಕಡೆ ನೋಡಿರಬಹುದು. ಹೊರಗಿನದ್ದು ಬಿಟ್ಬಿಡೋಣ, ಫಸ್ಟ್ ಮಂಡ್ಯ ಲೆಕ್ಕಕ್ಕೆ ಬರೋಣ. ಮಂಡ್ಯದಲ್ಲಿ ಪಕ್ಷಾತೀತವಾಗಿ, ಅದು ಜಾತ್ಯತೀತ ಜನತಾ ದಳದವರು ಇರಬಹುದು, ಕಾಂಗ್ರೆಸ್ನವರು ಇರಬಹುದು, ಬಿಜೆಪಿಯ ನಾಯಕರು ಇರಬಹುದು, ಅದು ಸೋತವ್ರು ಇರಬಹುದು, ಗೆದ್ದವ್ರು ಇರಬಹುದು, ನಾಳೆ ಗೆಲ್ಲಬೇಕು ಅಂತ ಇರುವವರು ಇರಬಹುದು, ಎಲ್ಲರೂ ಕೂಡ ಇಡೀ ಮಂಡ್ಯ. ಯಾಕಂದ್ರೆ ಮಂಡ್ಯ ಅಂದ್ರೆ ಎದೆಯಲ್ಲಿ ನಂಜಿಲ್ಲದ ಜನ, ವಿಷ ಇಲ್ಲದ ಜನ. ಏನಾದ್ರು ಇದ್ರೆ ನೇರವಾಗಿ ಮಾತಾಡ್ತಾರೆ, ಮುಖದ ಮೇಲೆ ಹೊಡೆದಂಗ್ ಮಾತಾಡ್ತಾರೆ. ಹಲಸಿನಣ್ಣು ನಿಂತಾರ, ಒಳಗ್ ಸಿಹಿ ಇರುತ್ತೆ, ಹೊರಗಡೆ ಮಾತ್ರ ಹೊರಟತನ ಇರುತ್ತೆ. ಆ ಜನ ಟೊಂಕ ಕಟ್ಟಿ ನಿಂತಿದ್ದಾರೆ, ನಮ್ಮ ಹುಡುಗ ಗೆಲ್ಬೇಕು. ಅದು ಒಂದು ಪ್ರಾಂತ್ಯಕ್ಕೆ ಮೀಸಲು ಅಂತ ಅಲ್ಲ, ಹೇಳಿ ಕೇಳಿ ಅಲ್ಲಿ ಹುಟ್ಟಿದಂತಹ ಹುಡುಗ, ದಡದಪುರದ ಹುಡುಗ, ಮಳವಳ್ಳಿ ಹುಡುಗ, ಗಿಲ್ಲಿ ಗೆಲ್ಲಿಸ್ಕೋಬೇಕು. ಈಗ ಗಿಲ್ಲಿ ಕೇವಲ ದಡದಪುರದ ಹುಡುಗನೋ ಅಥವಾ ಮಳವಳ್ಳಿ ಮಂಡ್ಯ ಹುಡುಗನೋ ಆಗ್ಲಿಲ್ಲ, ಇಡೀ ಕರ್ನಾಟಕದ ಹುಡುಗ ಆಗ್ಬಿಟ್ಟಿದ್ದಾನೆ. ಗಡಿಯನ್ನ ದಾಟಿದಾನೆ ಅನ್ನೋದಕ್ಕೆ ಸಾಕ್ಷಿಗಳು ನೀವು ಹಿಂದೆ ನೋಡ್ತಿದ್ದೀರಿ. ನೋಡಿ, ಆಂಧ್ರ ಪ್ರದೇಶ, ತೆಲಂಗಾಣದಲ್ಲೂ ಕೂಡ ಗಿಲ್ಲಿಯ ಕ್ರೇಜ್ ಇದೆ. ಯಾರೋ ಅವನ ಬಗ್ಗೆ ವಿಡಿಯೋ ಮಾಡ್ತಾರೆ ತೆಲುಗಲ್ಲಿ. ಎರಡೂ ರಾಜ್ಯಗಳು, ಉಭಯ ರಾಜ್ಯಗಳಲ್ಲಿ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಆ ವಿಡಿಯೋ ಸಾಕಷ್ಟು ಸೌಂಡ್ ಮಾಡುತ್ತೆ. ಇದು ಓಕೆ. ಆದ್ರೆ ಅದನ್ನ ಮೀರಿ ಮಹಾರಾಷ್ಟ್ರದಲ್ಲಿ, ಮರಾಠವಾಡದಲ್ಲಿ ಗಿಲ್ಲಿ ರೀಸೌಂಡ್ ಆಗ್ತಿರುವಂತದ್ದು. ಪುಣೆ ಭಾಗದಲ್ಲೂ ಕೂಡ ಸಾಕಷ್ಟು ಕಡೆ ಅವರ ಅಭಿಮಾನಿಗಳು, ಕಲರ್ಸ್ ಕನ್ನಡ ನೋಡಿ, ಫೈನಲ್ ದಿನ ಅವನಿಗೆ ಎಷ್ಟು ಓಟ್ ಬಿದ್ದಿದೆ ಗಿಲ್ಲಿಗೆ ಅನ್ನೋದನ್ನ ತೋರಿಸ್ಬಿಟ್ರೆ 12 ಸೀಸನ್ಗೆ
ಒಬ್ಬ ಯಾರಾದ್ರೂ ಮ್ಯಾನ್ ಆಫ್ ದ ಸೀರೀಸ್ ಅಂತ ಕನ್ಸಿಡರ್ ಮಾಡಿದ್ರೆ ಅದು ಗಿಲ್ಲಿ ಹೊಸ ದಾಖಲೆಯನ್ನ ಬರೆದಿರುವಂತದ್ದು. ನೋಡಿ, ತಮಿಳುನಾಡು ನೀಲಗಿರಿ ಶ್ರೇಣಿಗಳ ಭಾಗ, ಅದರಲ್ಲಿ ಮುಖ್ಯವಾಗಿ ಹೊಸೂರು ಇರಬಹುದು, ಈ ಭಾಗ ಹೆಂಗ್ ಕೊಂಗನಾಡು ಪ್ರಾಂತ್ಯ ಅಂತಿದೆ ಆ ಭಾಗ ಪೂರ್ತಿ ಗಿಲ್ಲಿ ಹೆಸರು ಮತ್ತು ಗಿಲ್ಲಿಯ ಕನ್ನಡ ರೀಸೌಂಡ್ ಆಗ್ತಿದೆ. ಒಬ್ಬ ಕನ್ನಡಿಗನ ಒಂದು ಡೈಲಾಗ್ ಅಥವಾ ಒಂದು ಹಾಸ್ಯ ಬೇರೆ ರಾಜ್ಯಗಳಲ್ಲಿ ರಿಸೌಂಡ್ ಆಗ್ತಿದೆ ಅಂದ್ರೆ ಅದು ಕನ್ನಡಿಗರ ಹೆಮ್ಮೆ ಅಲ್ವಾ. ಗೋವಾದ ಕೆಲವು ಕಡೆ ಕೂಡ ಗಿಲ್ಲಿಯ ಲೆಕ್ಕ ಪಕ್ಕ ಆಗ್ತಿದೆ. ಕನ್ನಡ ಒಂದು ಬರವಣಿಗೆ ಇತ್ತು, ತುಂಬಾ ಚೆನ್ನಾಗಿ ಬರ್ತಿದ್ದಾನೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ. ಒಂದು ಹ್ಯಾಂಡ್ ರೈಟಿಂಗ್ ಮೂಲಕ ಮನಃಶಾಸ್ತ್ರ ಓದ್ಕೊಂಡಿರುವಂತವ್ರು ವ್ಯಕ್ತಿತ್ವಗಳನ್ನ ಗೇಜ್ ಮಾಡ್ತಾರೆ. ಕೆಲವರು ಯಾರೋ ಗೇಜ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಿಟ್ಟಿದ್ದಾರೆ. ಫಿಲ್ಟರ್ಲೆಸ್ ವ್ಯಕ್ತಿತ್ವ ಗಿಲ್ಲಿದು. ಆ ಕಾರಣಕ್ಕೋಸ್ಕರ ಆತ ನೇರವಾಗಿ ಮಾತಾಡ್ತಾನೆ. ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಕಷ್ಟ ಆಗ್ಬೋದು, ಆದ್ರೆ ಬಹುಪಾಲು ಜನಕ್ಕೆ ಆತ ಇಷ್ಟ ಆಗೋದು ಆತನ ಹಾಸ್ಯ ಪ್ರಜ್ಞೆಯಿಂದ. ಒಬ್ಬ ಅಪ್ಪಟ, ಪ್ರಾಮಾಣಿಕ, ನಿಷ್ಕಳಂಕ ಕಲಾವಿದ ಆತ. ಆ ಕಾರಣಕ್ಕೋಸ್ಕರ ಆತನ ಜೊತೆಯಲ್ಲಿ ಇಷ್ಟು ಜನ ನಿಂತಿದ್ದಾರೆ. ಇದ್ರ ಜೊತೆಯಲ್ಲಿ ತುಂಬಾ ಇಂಪಾರ್ಟೆಂಟ್, ನೇರವಾಗಿ ಹೇಳಬಹುದು ಅಥವಾ ಪರೋಕ್ಷವಾಗಿ ಹೇಳಬಹುದು, ಮಹಾ ನಟನೊಬ್ಬನ ಮಹಾಸೇನೆ ಈಗ ಗಿಲ್ಲಿಯ ಜೊತೆಯಲ್ಲಿ ನಿಂತಿದ್ದಾರೆ. ಗಿಲ್ಲಿ ನಮ್ಮ ಸೆಲೆಬ್ರಿಟಿ, ನಮ್ಮ ಟಾಪ್ ಸೆಲೆಬ್ರಿಟಿ ಅನ್ನುವಷ್ಟರ ಮಟ್ಟಿಗೆ ಗಿಲ್ಲಿಯ ಜೊತೆಯಲ್ಲಿ ನಿಂತ್ಕೊಂಡು ಗಿಲ್ಲಿಯನ್ನ ಆಲ್ಮೋಸ್ಟ್ ಗೆಲ್ಸಿದ್ದಾರೆ. ಅಧಿಕೃತವಾಗಿ ಒಂದು ಘೋಷಣೆ ಬರಬೇಕಿದೆ. ಅಂಗೈ ಕನ್ನಡಿಗೆ ಅಂತ ಏನೋ ಗಾದೆ ಇದೆಯಲ್ಲ, ಆ ರೀತಿ ಅಧಿಕೃತ ಘೋಷಣೆ ಒಂದು ಬರಬೇಕಿದೆ. ಈಗಲೂ ಯಾರಾದ್ರೂ ಹೇಳಬಹುದೇನೋ ರನ್ನರ್ ಅಪ್, ಸಾಧ್ಯ ಇಲ್ಲ. ಆ ಒಂದು ವೇಳೆ ಅಂತಹ ದುಸ್ಸಾಹಸಕ್ಕೆ ಒಂದು ವಾಹಿನಿ ಕೈ ಹಾಕಿದ್ರೆ ಆ ವಾಹಿನಿ ಮತ್ತು ಸುದೀಪ್ ಸರ್ ಅವರ ಒಂದು ಇಷ್ಟು ದಿನಗಳ ವಿಶ್ವಾಸಕ್ಕೆ ಧಕ್ಕೆ ಆಗುತ್ತೆ. ಒಂದು ವೇಳೆ ಅಂತಹ ಸಂದರ್ಭನೇ ಬಂದ್ರೆ ಕಿಚ್ಚ ಸುದೀಪ್ ಅವರು ಅದನ್ನ ಧಿಕ್ಕರಿಸ್ತಾರಂತಹ ನಿರ್ಧಾರವನ್ನ. ಇದುವರೆಗಿನ ನಿಮ್ಮ ನಿರ್ಧಾರಗಳು ಸರಿ ಇತ್ತೇನೋ, ಕೊನೆಯ ಸಂದರ್ಭದ ನಿರ್ಧಾರ ಸರಿ ಇಲ್ಲ, ಒಪ್ಪೋದಲ್ಲ. ಕನ್ನಡಿಗರು ನಿಮ್ಮ ವ್ಯಕ್ತಿತ್ವವನ್ನ, ಅಂದ್ರೆ ಆ ವಾಹಿನಿಯ ವ್ಯಕ್ತಿತ್ವವನ್ನ ಏನು ಬೇಕಾದ್ರೂ ಗೇಜ್ ಮಾಡ್ತಾರೆ. ಯಾಕೆ ಇದುವರೆಗಿನ ಒಂದು ವಿಶ್ವಾಸಾರ್ಹತೆಯನ್ನ ಕಳ್ಕೋತೀರಿ ಅಂತ ಮುಖದ ಮೇಲೆ ಹೊಡೆದಾಗಿ ಹೇಳಬಲ್ಲರು ಅದು ಕಿಚ್ಚ ಸುದೀಪ್. ಅಲ್ಲಿಗೆ ಒಂದು ಪಕ್ಕ ಮಹಾ ಸೇನೆ, ಮಹಾ ನಟನೊಬ್ಬನ ಅಭಿಮಾನಿಗಳು ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಎಲ್ಲರೂ ಕೂಡ ನಮ್ಮ ಗಿಲ್ಲಿ ಗೆಲ್ಲಬೇಕು ಅನ್ನೋ ಮಟ್ಟಿಗೆ ದೊಡ್ಡದೊಂದು ಕ್ರೇಜ್ ಸೃಷ್ಟಿಸಿದಾರಲ್ಲ. ಗಿಲ್ಲಿ ಗೆದ್ದಾಯ್ತು. ಸುಮಾರು 6 ರಾಜ್ಯಗಳ ಮತಗಳು ಒಟ್ಟಿಗೆ ಬೀಳುತ್ತೆ. ಅಲ್ಪ ಸ್ವಲ್ಪನಾದ್ರೂ ಬೀಳಲಿ, ಅವರೆಲ್ಲರೂ ಕೂಡ ಕನ್ನಡದ ವಾಹಿನಿಯ, ಕನ್ನಡದ ಕಾರ್ಯಕ್ರಮವನ್ನ ನೋಡಿ, ಕನ್ನಡಿಗನೊಬ್ಬನ ಹಾಸ್ಯವನ್ನ ನೋಡಿ ಎಂಜಾಯ್ ಮಾಡ್ತಿದ್ದಾರೆ. ಹಲವು ದೇವಸ್ಥಾನಗಳಲ್ಲಿ, ಚರ್ಚ್ಗಳಲ್ಲಿ, ಮಸೀದಿಗಳಲ್ಲಿ ಆತನ ಬಗ್ಗೆ ಪ್ರೇಯರ್ ಮಾಡ್ತಾರೆ ಅನ್ನೋದಿದೆಯಲ್ಲ, ಆತನ ಲಕ್ ಎಲ್ಲಿಗೋ ತಗೊಂಡೋಗುತ್ತೆ. ಹೊರಗಡೆ ಬರೋ ಅಷ್ಟೊತ್ತಿಗೆ ಗಿಲ್ಲಿ ಇಡೀ ಆಲ್ಮೋಸ್ಟ್ ಪ್ಯಾನ್ ಇಂಡಿಯಾ ಮಟ್ಟಿಗೆ, ಸೌತ್ ಮಟ್ಟಿಗೆ, ದ್ರಾವಿಡ ನೆಲದ ಮಟ್ಟಿಗೆ ಗಿಲ್ಲಿ ರೀಸೌಂಡ್ ಆಗಿರುವಂಥದ್ದು.